ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ದಮಯಂತಿ ಬಂದ್ಬಿಟ್ಲು. ಕಲ್ಯಾಣಿ, ಕಲ್ಯಾಣಿ, ದಮಯಂತಿ ಬಂದ್ಬಿಟ್ಲು. ಕಲ್ಯಾಣಿ, ಬಾ. ಏನು ನಮ್ಮನೆ ಕಡೆ ನೋಡ್ಕೊಂಡು ಭಯ ಪಡ್ತಿದ್ಯಾ? ಭಯನಾ? ಏನಿಲ್ವಲ್ಲ, ಪೂಜೆ ಮಾಡ್ತಿದ್ದೆ ಅಷ್ಟೇ. ಮನೇಲಿ ಎಲ್ರೂ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಸೋದಿಕ್ಕೆ ದೇವಸ್ಥಾನಕ್ಕೆ ಹೋಗಿದಾರಂತಲ್ಲ, ನಿನ್ನ ಕಾಪಾಡು ಅಂತ ಬೇಡ್ಕೊಳಕ್ಕೆ. ದೇವ್ರು ಕಳ್ಳರನ್ನ ಯಾಕೆ ಕಾಪಾಡ್ತಾನೆ? ಕಲ್ಯಾಣಿ, ಹೊರಗಡೆ ಬಾ. ನನ್ನ ರೂಮಿಗೆ ಯಾಕೆ ಬಂದೆ? ಬ್ಯಾಗ್ ಯಾಕೆ ತೆಗ್ದಿದ್ಯಾ? ನಿಮ್ ಬಗ್ಗೆ ಆಫೀಸರ್ಗೆ ಗೊತ್ತಾಗೋ ಹಾಗೆ ಮಾಡೋದಕ್ಕೆ ಅತ್ತೆ. ಅಂದ್ರೆ ಏನ್ ನಿನ್ನ ಉದ್ದೇಶ? ಒಡವೆ ಕಳ್ತನ ಮಾಡಿದ್ ನೀವೇ ಅಂತ. ಆಫೀಸರ್, ಒಡವೆ ಬ್ಯಾಗು ಇದೆ, ಇದ್ರಲ್ಲೇ ಇದೆ. ನಿಮ್ಮಮ್ಮನೇ ಇದನ್ನ ಬಚ್ಚಿಟ್ಟಿದ್ದಾರೆ. ಬಾಯ್ ಮುಚ್ಚು. ಹುಚ್ಚಾಗಿ ಆಡ್ಬೇಡ ಕಲ್ಯಾಣಿ, ನಮ್ಮಮ್ಮ ಕಳ್ಳಿ ಅಲ್ಲ. ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಓಪನ್ ಮಾಡು. ಒಡವೆ ದುಡ್ಡು ಇದೆನಾ? ಇಲ್ಲ ಅಂದ್ರೆ ಇದಕ್ಕೂ ಮುಂಚೆ ಇತ್ತು, ನಾನ್ ನೋಡಿದ್ದೆ, ನಿಮ್ಮಮ್ಮ ಬದಲಾಯಿಸಿದ್ದಾರೆ ಅಂತ ಹೇಳ್ತೀಯಾ? ಏನು ಮಾತೇ ಬರ್ತಿಲ್ಲ, ಯಾಕೆ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಕ್ಯಾಂಪ್ಗೆ ಹೋಗ್ಬೋದು. ನನ್ನ ಡ್ರೆಸ್ ರೆಡಿ ಮಾಡಿಡು ಅಂತ ನಾನೇ ಹೇಳಿದ್ದು. ಅದೇ ಇದು. ದಿನ ದಿನಕ್ಕೂ ನಮ್ಮಮ್ಮನ ಮೇಲೆ ಅನುಮಾನ ಪಡೋದು ನಿನಗೆ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ನಾಳೆ ನಿಮ್ಮಮ್ಮ ಅನುಪಮನ ಜೊತೆಲಿದ್ದು ನಾನೇ ಜೈಲಿಗೆ ಕರ್ಕೊಂಡು ಹೋಗ್ತೇನೆ.
ನೀವು ಕೇಳಿದಕ್ಕಿಂತ ಹೆಚ್ಚು ಅಮೌಂಟ್ ಇದರಲ್ಲಿದೆ ಸರ್. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ದ ಬೆಸ್ಟ್ ಲಾಂಚ್ ಆಗಬೇಕು. ನನ್ನ ಸ್ಯಾಮ್ಗೆ ಒಳ್ಳೆ ಹೆಸರು ಬರಬೇಕು. ನನ್ನ ಕೈಗುಣ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರೆ. ನೀನ್ ಕೇಳಿರ್ತೀಯೋ ಇಲ್ವೋ? ಕೇಳಿದ್ದೀನಿ ಸರ್, ಅದಕ್ಕೆ ಅಲ್ವಾ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದು. ಬರೀ ಮಾತೇನಾ? ಬ್ಯಾಗಲ್ಲಿ ಎಷ್ಟಿದೆಯೋ ಅಂತ ತೋರಿಸ್ತೀಯೋ ಇಲ್ವೋ? ತೋರಿಸ್ತೀನಿ. ಇದೇನ್ ಬೀಗ ಹಾಕೆಲ್ಲ ತಗೊಂಬಂದಿದ್ಯಾ? ಅದು ಯಾರನ್ನೂ ನಂಬಕ್ಕಾಗಲ್ಲ ಅಲ್ವಾ ಸರ್. ಮೊದಲೇ ಈ ಕಾಲದಲ್ಲಿ ಕಳ್ಳರು ಜಾಸ್ತಿ, ಸೊ ಅದಕ್ಕೆ ಅಂತ. ಅಯ್ಯೋ, ಕೀ ಎಲ್ಲೋ ಬಿದ್ದೋಗಿದೆ ಸರ್. ಪಿನ್ ಅಂತದ್ದು ಏನಾದರೂ ಇದೆಯಾ? ತಗೋ ನೋಡು, ಓಪನ್ ಆಗುತ್ತೇನೋ ಅಂತ. ಇವತ್ತಿಂದ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರುತ್ತೆ ಸರ್. ಸಿದ್ದು, ಆ ದುಡ್ಡಿಂದ ಕೆರಿಯರ್ ಸ್ಟಾರ್ಟ್ ಆಗೋದು ಸಂಪದಲ್ವಾ? ಅವಳಿಗೆ ಓಪನ್ ಮಾಡು ಅಂತ ಹೇಳು. ಸೂಪರ್ ಸರ್. ಓಪನ್ ಮಾಡು. ಅಕ್ಕ, ಫೋಟೋಸ್ ತಂದಿದ್ದೀನಿ ಅಕ್ಕ. ಓಹ್, ಥ್ಯಾಂಕ್ಸ್ ರಾಂಬಾಬು. ಸಿದ್ದು, ಶೌರ್ಯ ಕಲ್ಯಾಣಿ ಫೋಟೋ ತೆಗೆಸ್ಕೊಂಡಿದಾರಲ್ಲ, ಯಾಕೆ? ನಿನಗೆ ಇವಾಗ ಅದು ಇಂಪಾರ್ಟೆಂಟಾ? ಅವರಿಬ್ರು ಹೇಗಿದ್ರೆ ನಮ್ಗೇನು? ಆ ಬ್ಯಾಗಲ್ಲಿ ದುಡ್ಡಿಲ್ಲ, ಮೊದ್ಲು ಅದನ್ನ ನೋಡು. ಸಿದ್ದು, ಸಂಪದ ಮಾತ್ರ ಅಲ್ಲ, ನೀನ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ಟೋರಿ ರೈಟರ್ ಆಗೋ ಕೆಲಸ ಸಿಗುತ್ತೆ. ಏನ್ ಸರ್ ನೀವು ಹೇಳ್ತಿರೋದು? ನೀನ್ ದುಡ್ಡು ತಂದಿರೋ ಹಾಗೆ, ಅದೇನೋ ಮಿಸ್ ಆಗಿರೋ ಹಾಗೆ, ಅದ್ ನಿಮ್ಮಿಬ್ರಿಗೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ. ನಾಟಕ ಅಲ್ಲ ಸರ್, ನಿಜವಾಗ್ಲೂ ಇದ್ರಲ್ಲಿ ದುಡ್ಡಿರ್ಬೇಕು. ನೀವೇ ಓಪನ್ ಮಾಡಿದಕ್ಕೆ ಸರಿ ಹೋಯ್ತು. ಅದೇ ಬ್ಯಾಗ್ನ ನೀವು ನನಗೆ ಕೊಟ್ಬಿಟ್ಟು ಹೋಗಿದ್ದಿದ್ರೆ, ನಾವು ಕೊಟ್ಟಾಗ ದುಡ್ಡಿತ್ತು, ನೀವೇ ತಗೊಂಡು ಮೋಸ ಮಾಡಿದೀರಾ ಅಂತ ನನಗೆ ಹೇಳ್ತಿದ್ರೇನು? ಹಾಗ್ಯಾಕಂತೀವಿ ಸರ್? ನಿಮ್ಮಂತವ್ರಿಗೆಲ್ಲ ಲೈಫ್ ಕೊಡ್ಬೇಕು ಅನ್ಕೊಂಡ್ವಲ್ಲ, ಅದು ನಮ್ ತಪ್ಪು. ಎಲ್ಲಿಂದ ಬಂದ್ರು ನೀವೆಲ್ಲ ಹೊರಗಡೆ ಹೋಗಿ. ಸರ್ 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 ಪ್ಲೀಸ್ ಸರ್, ಹಾಗನ್ಬೇಡಿ ಸರ್. ಒಂದ್ಸರಿ ಚಾನ್ಸ್ ಕೊಡಿ ಸರ್. ಈಗ್ಲೇ ನನ್ನ ತಲೆ ಮೇಲೆ ಟೊಪ್ಪಿ ಹಾಕಿದ್ಯಾ, ಇನ್ನೊಂದು ಚಾನ್ಸ್ ಕೊಟ್ರೆ ನನ್ನ ತಲೆ ಮೇಲೆ ಕಿರೀಟನೇ ಇಟ್ಬಿಡ್ತೀಯಾ? ಸರ್ ಪ್ಲೀಸ್ ಸರ್, ಇದೊಂದ್ಸರಿ ಸರ್, ನಮ್ ಕೆರಿಯರ್ ಸರ್, ಪ್ಲೀಸ್ ಸರ್. ಇನ್ನು ನಾನು ನಿಮ್ಮನ್ನು ನಂಬಿದ್ರೆ
ಬರೋ ಆಫರ್ಸ್ ಎಲ್ಲ ಹೋಗಿ ನನಗೆ ಕೆಲಸ ಇರಲ್ಲ. ನೀನ್ ತಂದಿರೋ ಸೀರೆಗಳನ್ನ ನಾನು ಉಟ್ಕೋಬೇಕಾಗತ್ತೆ. ಒಂದ್ಸರಿ ಚಾನ್ಸ್ ಕೊಡಿ ಸರ್. ಮೇಡಮ್ ನೀವಾದ್ರೂ ಹೇಳಿ ಸರ್ಗೆ. ಸರ್ ಹೇಳಿದ್ರಲ್ವಾ, ತೊಂದರೆ ಕೊಡಬೇಡಿ. ಮೇಡಮ್ ಸರ್ 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 ಪ್ಲೀಸ್ ಸರ್, ಇದೊಂದ್ಸರಿ ಚಾನ್ಸ್ ಕೊಡಿ ಸರ್. ಸರ್ ಪ್ಲೀಸ್ ಸರ್. ಏಯ್, ಸಿದ್ದು, ನನ್ ಮೇಲೆ ಕೈ ಎತ್ತ್ಯಾ? ಸೆಕ್ಯೂರಿಟಿ, ಸರ್ ಇವ್ರನ್ನ ಹೊರಗೆ ಹೇಳ್ಕೊಂಡು ಹೋಗು. ಬನ್ನಿ ಸರ್, ಬನ್ನಿ ಬನ್ನಿ. ಸಿದ್ದು, ಎಲ್ಲ ನಿನ್ನಿಂದಾನೆ, ಎಲ್ಲ ನಿನ್ನಿಂದಾನೆ. ಅಯ್ಯೋ ಸಿದ್ದು, ನಿನಗೆ ಬರಬೇಡ ಅಂದೆ, ನಾನು ಬರ್ತೀನಿ ಅಂದೆ. ಸರಿ ಅಳು ಮುಖ ಮಾಡ್ಕೊಂಡೆ ಅಂತ ಕರ್ಕೊಂಡು ಹೋದ್ರೆ ಬಂದವಳು ಸುಮ್ಮನಿದ್ಯಾ? ಶೌರ್ಯ ನೋಡೋವರೆಗೂ ಅಲ್ಲೇ ನಿಂತಿದ್ದೆ. ಶೌರ್ಯ ಎಲ್ಲಿ ನೋಡ್ಬಿಡ್ತಾನೋ ಅನ್ನೋ ಭಯದಲ್ಲಿ ಆ ಬ್ಯಾಗ್ ಚೆಕ್ ಮಾಡೋ ಚಾನ್ಸ್ ಕೂಡ ಸಿಕ್ಕಿಲ್ಲ. ಛೇ, ಎಲ್ಲ ನಿನ್ನಿಂದಾನೆ, ಎಲ್ಲ ನಿನ್ನಿಂದಾನೆ. ಎಲ್ಲ ಸ್ಪಾಯಿಲ್ ಮಾಡಿದೆ ಸ್ಯಾಮ್. ಏನ್ ಸಿದ್ದು ಹಾಗಂತಿದ್ಯಾ? ನಾನೇನಾದ್ರೂ ಬೇಕು ಅಂತ ಮಾಡಿದ್ನ? ಶೌರ್ಯನ್ ಕಾಣಿಸ್ಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಂತ ಯಾಕೆ ಅನ್ಕೋತೀನಿ ಹೇಳು? ಸರಿ, ಅಲ್ಲಿ ನೋಡಕ್ಕಾಗ್ಲಿಲ್ಲ, ಕನಿಷ್ಠ ಮನೆಗ್ ಬಂದ್ಮೇಲೆ ಅದು ಚೆಕ್ ಮಾಡ್ದೇನೆ ಡೈರೆಕ್ಟರ್ ಮುಂದೆ ಓಪನ್ ಮಾಡೋಣ ಅಂತ ನೀನೇ ಅಂದೆ. ಈಗ ಮತ್ತೆ ನೀನ್ ನನ್ನೇ ಬೈತಿದ್ಯಾ? ಸಾರಿ ಸ್ಯಾಮ್, ಕೋಪದಲ್ಲೇನೋ ಅನ್ಬಿಟ್ಟೆ. ಹೋಗ್ಸಿದ್ದು. ಹೊಡಿ ಹೊಡಿ. ಲವ್ ಯು ಸ್ಯಾಮ್. ಲವ್ ಯು ಸಿದ್ದು, ಲವ್ ಯು. ಏನೋ ಕಂದ, ಇವತ್ತು ನಿನ್ಗೆ ಇಷ್ಟೊತ್ತಾದ್ರೂ ನಿದ್ದೆ ಬಂದಿಲ್ಲ? ಬೇಗ ಮಲ್ಕೋಬೇಕು ಕಣೋ. ಮಕ್ಳು ಡೈಲಿ 20 hours ಮಲ್ಕೋಬೇಕಂತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ದೆ. ನಿನಗೆ ನಿದ್ದೆ ಬರ್ತಿಲ್ವಾ? ಹಾಗಾದ್ರೆ ಒಳ್ಳೆ ಕತೆ ಹೇಳ್ತೀನಿ, ಕೇಳ್ತಾ ಮಲ್ಕೋ, ಸರಿನಾ? ಯಾವ ಕತೆ ಹೇಳಿ? ತೆನಾಲಿ ರಾಮಕೃಷ್ಣನ್ ಕತೆ ಹೇಳ? ಚಿಕ್ಕವಳಿದ್ದಾಗ ನಮ್ಮಪ್ಪ ನನಗೆ ಹೇಳಿದ್ರು. ಇವಾಗ ನಾನ್ ನಿನಗೆ ಹೇಳ್ತೀನಿ, ಕೇಳು. ಒಂದಾನೊಂದು ಕಾಲದಲ್ಲಿ ತೆನಾಲಿ ರಾಮಕೃಷ್ಣ ಅಂತ ಬುದ್ಧಿವಂತ ಮಂತ್ರಿ ಇದ್ದ. ಅವನ್ ಮನೆಗೆ ಒಂದಿನ ಕಳ್ಳರು ಬಂದ್ರಂತೆ. ಅದನ್ನ ಗಮನಿಸಿ ತೆನಾಲಿ ರಾಮಕೃಷ್ಣ ತನ್ನ ಹೆಂಡತಿಗೆ ಸನ್ನೆ ಮಾಡಿ, ಏನೇ, ಊರಲ್ಲಿ ಕಳ್ಳರು ತುಂಬಾ ಜಾಸ್ತಿ ಆಗಿದ್ದಾರೆ, ಆದ್ರೆ ನಮ್ಮನೆ ಒಳಗ್ ಬಂದವರಿಗೆ ಏನೂ ಸಿಗಲ್ಲ ಅಂತ ನಗ್ತಾ, ಅಷ್ಟಕ್ಕೂ ಯಾವ ಕಳ್ಳ ಆದ್ರೂ ಬಾವಿಲಿ ನಾವು ಒಡವೆ ಬಚ್ಚಿಟ್ಟಿದೀವಿ ಅಂತ ಗೊತ್ತಾಗಕ್ ಸಾಧ್ಯ ಇಲ್ಲ ಅಂತ ಹೇಳ್ದ. ಆಗ ಅವನ ಹೆಂಡತಿ, ಬಾವಿಲಿ ಬಚ್ಚಿಟ್ಟಿದ್ದೀರಾ ಸರಿ, ಮತ್ತೆ ನಾವು ಅದನ್ನ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ಲು. ಆಗ ರಾಮಕೃಷ್ಣ, ಅದ್ರಲ್ಲೇನಿದೆ, ನೀರನ್ನೆಲ್ಲ ಖಾಲಿ ಮಾಡಿದ್ರೆ ಸಾಕು, ನಮ್ಮ ಒಡವೆ ನಮಗೆ ಸಿಗತ್ತೆ ಅಂತ ಹೇಳ್ದ. ಅದನ್ನ ಕೇಳಿಸ್ಕೊಂಡ ಕಳ್ಳರು ರಾತ್ರಿ ಪೂರ್ತಿ ಬಾವಿಲಿರೋ ನೀರನ್ನ ಖಾಲಿ ಮಾಡ್ತಾ ಸುಸ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು. ನಂತರ ಬೆಳಗಿನ ಜಾವ ರಾಜಭಟ್ರು ಬಂದು ಅವರನ್ನ ಬಂಧಿಸಿ ಕರ್ಕೊಂಡು ಹೋದ್ರು. ನೋಡಿದ್ಯಾ ತೆನಾಲಿ ರಾಮಕೃಷ್ಣ ಎಷ್ಟು ಬುದ್ಧಿವಂತ ಅಂತ? ಸಮಸ್ಯೆ ಬಂದಾಗ ಭಯ ಪಡ್ದೇನೆ ನಾವು ಕೂಡ ಹಾಗೇನೆ ಯೋಚನೆ ಮಾಡ್ಬೇಕು.
ಸರಿನಾ? ಬಾವಿ ಒಡವೆ ಬುದ್ಧಿವಂತಿಕೆ ಅಂದಾಗ ಒಂದು ನೆನಪಾಯ್ತು ಕಂದ. ಒಡವೆಗೋಸ್ಕರ ಮನೆಯೆಲ್ಲ ಹುಡುಕಿದ್ವಿ, ಆದ್ರೆ ಬಾವಿನ ಬಿಟ್ಟು. ನಿಮ್ಮ ಅಜ್ಜಿ ಏನಾದ್ರೂ ಬಾವಿಲಿ ಬಚ್ಚಿಟ್ಟಿರ್ತಾಳ? ನೀನ್ ಮಲ್ಕೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನಮ್ಮತ್ತೆ ಬುದ್ಧಿ ಕೆಟ್ಟ ಬುದ್ಧಿ. ಗೂಂಡಾಗಳೇ ಬೆಟರ್ ಅನ್ನಿಸ್ತಾರೆ ಇವಳಿಗಿಂತ. ತೆನಾಲಿ ರಾಮಕೃಷ್ಣ ಒಡವೆನ ಬಾವಿನಲ್ಲಿ ಬಚ್ಚಿಟ್ಟಿದ ಹಾಗೆ ನಮ್ಮತ್ತೆ ಕೂಡ ಒಡವೆನ ಈ ಬಾವಿಲೇ ಬಚ್ಚಿಟ್ಟಿದ್ದಾಳಂತ ಡೌಟ್ ಬರ್ತಿದೆ. ಆದ್ರೆ ಬಾವಿ ಒಳಗೆ ಇಳಿಯೋದಕ್ಕಾಗಲ್ವೇ? ಕನ್ಫರ್ಮ್ ಆಗಿ ಇಲ್ಲೇ ಇರುತ್ತೆ ಅನ್ನೋ ಪ್ರೂಫ್ ಏನಾದ್ರೂ ಸಿಕ್ಕಿದ್ರೆ ಅತ್ತೆನ ಹಿಡ್ದಾಕೋದಕ್ಕೆ ಪ್ಲಾನ್ ಮಾಡ್ಬೋದು. ನನಗೆ ಯಾವ ಕ್ಲೂನು ಸಿಗ್ತಾ ಇಲ್ವಲ್ಲ. ನಾನು ಅತ್ತೇನೇನಾದ್ರೂ ಅನಾವಶ್ಯಕವಾಗಿ ಅನುಮಾನಿಸಿದ್ನಾ? ಇಲ್ಲ ಇಲ್ಲ, ಅವಳೇ ಮಾಡಿರ್ತಾಳೆ. ಅತ್ತೆದೇ ಈ ರಿಂಗು ಅಂದ್ರೆ ಅವಳು ಬಾವಿ ಹತ್ರ ಬಂದಿದ್ದಾಳೆ. ಈ ಬಾವಿಯಲ್ಲೇ ಒಡವೆ ಇರುತ್ತೆ. ಅತ್ತೆ, ನಿನಗೆ ತಿನ್ನಿಸ್ತೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ. ಕೈ ನೋಡ್ಕೊಂಡ್ರೆ ಏನಿರತ್ತೆ? ನನ್ನ ಕೈಯಲ್ಲಿ ಕಲ್ಯಾಣಿನೋ ಅನುಪಮನೋ ಅಳ್ತಾರೆ ಅಂತ ಇರತ್ತೆ, ಅಷ್ಟೇ ಅಲ್ವಾ? ಇವತ್ತು ನನ್ನ ಕೈಯಲ್ಲಿ ಅವಳು ಕೆನ್ನೆ ಗೇಟ್ ತಿಂತಾಳೋ ಇಲ್ಲ ಶೌರ್ಯನ ಕೈಯಲ್ಲಿ ಶಿಕ್ಷೆ ತಗೋತಾಳೋ? ಬೆಳಿಗ್ಗೆನೆ ಮಿತ್ರರನ್ನ ಮಾತಾಡಿಸ್ದೆ ಹೋದ್ರೂ ಶತ್ರುಗಳನ್ನ ಮಾತಾಡಿಸ್ಬೇಕು. ಹೇಳು ರಾಜು, ಎನಿ ಅಪ್ಡೇಟ್ಸ್? ಹಾ, ಓಕೆ. ಇವಳೇನು ಮಹಾರಾಣಿ ತರ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ? ಏ ಕಲ್ಯಾಣಿ, ಕಲ್ಯಾಣಿ ಎದ್ದೇಳೆ.
ಏನತ್ತೆ ಆಗ್ಲೇ ಎದ್ಬಿಟ್ರಾ? ಆಗ್ಲಿ ಅಂದ್ರೆ ಏನೇ? ಯಾವಾಗ್ಲೂ ಎದ್ದು ಮನೆ ಕೆಲಸ ಮಾಡ್ಬೇಕಾಗಿರೋ ನೀನು ಮಹಾರಾಣಿ ತರ ಮಲ್ಕೊಂಡಿದ್ಯಾ? ಹಾ, ಏನೇ ಆಕ್ಟಿಂಗ್ ಮಾಡ್ತಿದ್ಯಾ? ಈ ಮನೆಗ್ ಬಂದಾಗಿಂದ ಒಂದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ ಬಿಟ್ಟಿಲ್ಲ. ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ದಂಗೆ ನೀವು ನಿಮ್ ಮಗ ನನ್ಗೆ ಹೊಡಿತಿದ್ದೀರಾ, ಶಿಕ್ಷೆ ಕೊಡ್ತಿದ್ದೀರಾ. ನನ್ಗೆ ನನ್ನ ಜೀವನದ ಮೇಲೆ ಚಿಗುಪ್ಸೆ ಹುಟ್ಬಿಟ್ಟಿದೆ. ನನಗೆ ಜೀವನ ಬೇಡ, ನಾನ್ ಸತ್ತು ಹೋಗ್ತೀನಿ. ಏನೇ ಹೆದರ್ಸ್ತಿದ್ಯಾ? ನಾನು ಹೆದರ್ಸೋಳಲ್ಲ ಅತ್ತೆ, ಮಾಡಿ ತೋರ್ಸೋ ಟೈಪು. ಇವಳೇನ್ ಹೀಗೆ ಓಡೋಗ್ತಾ ಇದ್ದಾಳೆ?